ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಕೋಪ ಬಂತು ಗೈಸ್. ಅವ್ರು ಮಾತ್ರ ಮಾಡಿ ತೋರಿಸ್ಬೋದು, ಅದಕ್ಕೆ ಹೇಳಿದ್ದು. ನಾವು ವೀಡಿಯೋ ಮಾಡ್ತಾಯಿಲ್ಲ, ಬ್ಲಾಗ್ ಮಾಡ್ತಾಯಿದ್ದೀವಿ. ನಾವೇ ನಿಮ್ಮ ಅಂಗಡಿಗೆ ಬನ್ನಿ ತಗೊಳ್ಳಿ ಅಂತ ಏನು ಹೇಳಲ್ಲ ಅಂತ ಹೇಳಿದ್ವಿ. ಈಗ ಮೇಲ್ಗಡೆ ಬಂದಿದ್ದೀವಿ, ರೇಷ್ಮೆ ಸೀರೆ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿ ಹೇಗಿದೆ ಅಂತ ನೋಡ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಓಕೆ, ಏನಂತಿದೆ? ನಾನು ಬರ್ತೀನಿ ಅಂತ ಆಟ ಮಾಡ್ತಾನೆ ಗೈಸ್, ಕರ್ಕೊಂಡು ಹೋಯ್ತಾವ ನೀನು. ಅತ್ತೆ ನಾನು ಬರ್ತೀನಿ ಬರ್ತೀವ ನೀನು? ಜೋರಾಗಿ ಮಾತಾಡು. ಎಲ್ಲಿ ಬರ್ತೀನಿ ನೀನು? ಎಲ್ಲಿಗೆ ನೋಡು. ಕರೆಕ್ಟಾಗಿ ಬರ್ತಾ ಇದ್ದ. ಹಾಯ್ ಹಲೋ ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ ಹೊರಗಡೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಕ್ಕ ಬಂದಿದ್ದಾಳೆ, ಅಕ್ಕ ಮತ್ತು ಚಂದು, ನಾನು 3 ಜನ ಹೋಗ್ತಾ ಇದ್ದೀವಿ. ಅಮ್ಮ, ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಇದು ನನ್ನ ತಮ್ಮನ ಮನೇಲಿದ್ದೀನಿ. ನಾನು ಮನೇಲಿ ಯಾವುದೇ ಥರ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿಲ್ಲ, ಯಾಕೆ ಅಂತ ಹೇಳಿದ್ರೆ ಕೆಲಸನೇ ಮುಗಿಲಿಲ್ಲ ನನಗೆ. ಹಾಗಾಗಿ ಬೇಗ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಅಂದವೇ ಅಕ್ಕ ಬರ್ತಾ ಇದ್ದೀನಿ ಆಟೋ ಮಾಡ್ಕೊಂಡು ಅಂತ ಹೇಳಿದ್ಲು. ನಾನು ಸೂರ್ಯ ಬೇಕ್ರಿ ಹತ್ರ ಬಂದೆ, ಅವಳು ನನ್ನ ಬಂದು ಪಿಕಪ್ ಮಾಡ್ಕೊಂಡು ತಮ್ಮನ ಮನೆ ಹತ್ರ ಕರ್ಕೊಂಡು ಬಂದ್ಲು. ಇವಾಗ ಹೋಗ್ತಾ ಇದ್ದೀವಿ, ಸಿಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಏನೇನೋ ತಗೋಬೇಕು, ಅದಕ್ಕೋಸ್ಕರ ಸಿಟಿಗೆ ಹೋಗ್ತಾ ಇದ್ದೀವಿ. ದೊಡ್ಡಕ್ಕ ಬಂದಿಲ್ಲ, ನಾನು ನಿಮಗೆ ಹೇಳ್ದಂಗೆ ಅವ್ರಿಗೆ ಮನೆ ಕೆಲಸ ಇದೆಯಲ್ವ, ಅದಕ್ಕೋಸ್ಕರ ಕೆಲಸದವರೆಲ್ಲ ಬಂದ್ಬಿಟ್ಟಿದ್ದಾರಂತೆ, ಅದಕ್ಕೋಸ್ಕರ ನಂಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಇವಾಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ರಿಶ್ವಾ, ನಾನು ಕಂದಮ್ಮ ತೋರಿಸ್ತೀನಿ. ಹಾಯ್ ಮಾಡು. ಹಾಯ್ ಮಾಡ್ತಾವನೆ ನೋಡಿ. ಎಲ್ಲರೂ ಹೇಗಿದ್ದೀರಾನು? ಊಟ ಆಯ್ತಾ ಕೇಳು, ಊಟ ಆಯ್ತಾನು? ಮೊಮ್ಮು ತಿಂದ್ರಾ? ಇಲ್ಲಿ ನೋಡಿಲಿ, ಮೊಮ್ಮು ತಿಂದ್ರಾನು? ಮಾತಾಡು, ನೀನು ಪೂರ್ತಿ ತೋರ್ಸಲ್ಲ ಕಣಂತೆ, ಮಾತಾಡು. ಮೊಮ್ಮು ತಿಂದ್ರಾನು ಹೇಳವ? ತಿಂಡಿ ತಿಂದ್ರಾನು ಅನ್ನವಾ? ಇಲ್ಲಿ ನೋಡಿಲಿ, ಅವನದು ಜೀಪು ಬರ್ತಡೇಗೆ ತಗೊಂಡಿದ್ದು. ಇಲ್ಲಿ ನೋಡಿಲಿ ಎಲ್ಲ ಹೆಂಗೆ ಹರಡಿ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ಫುಲ್ ಎಲ್ಲ ಮನೆ ಎಲ್ಲ ನೋಡ್ತಾ ಇರ್ಬೋದು ನೀವು, ಮನೆಯೆಲ್ಲ ಹರಡಿ ಇಟ್ಟಿದ್ದಾನೆ. ಅಮ್ಮ ಏನೋ ಕೂಡ ಮಾತಾಡ್ತಾ ಇದ್ದಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ನಾನು ಹೊರಗಡೆ ಬರ್ತಿರ್ತೀನಿ. ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ, ಅಕ್ಕ ನಾನು ಚಂದು 3 ಜನನೂ ಕೂಡ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ದಿನಗಳಾಗಿತ್ತು ಎಲ್ಲ ಜೊತೆಯಲ್ಲಿ ಹೋಗಿ. ಯಾಕೆ ಅಂತ ಹೇಳಿದ್ರೆ ದೊಡ್ಡ ಅಕ್ಕನ ಮನೇಲೂ ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು, ಚಿಕ್ಕ ಅಕ್ಕನ ಮನೇಲೂ ಕೂಡ ಮನೆ ಕಟ್ಟೋದಿತ್ತಲ್ಲ, ಅವ್ರ ಮನೇಲೂ ಕೂಡ ಮನೆ ಕೆಲಸದ್ದು ಕೂಡ ಇರೋದ್ರಿಂದ ನಾವು ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಆಮೇಲೆ ಈ ನಡುವೆ ಫಂಕ್ಷನ್ಗಳೆಲ್ಲ ಜಾಸ್ತಿ ಇತ್ತು, ಫಂಕ್ಷನ್ ಅಂತ ಹೇಳಿ ಫಂಕ್ಷನ್ಗೆ ಹೋಗೋದಾಗಿತ್ತು. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಜಾಸ್ತಿ ಏನು ತಗೋತಾ ಇಲ್ಲ, ಸ್ವಲ್ಪ ಕಮ್ಮಿನೇ ತಗೋತಾ ಇರೋದು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ವಿಡಿಯೋ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಓಕೆ, ಮಾತಾಡು. ಏನೋ ಏನು ಕಂಟೆಂಟ್ ಕೊಡ್ತಾನಂತೆ ಗಾಯ್ಸ್, ಕೇಳೋಣ. ಏನು ಮಾತಾಡ್ತೀಯ? ಅಂತ ಮಾತಾಡು. ಅತ್ತೆ ಮಾಡು ಅಂತಲ್ಲ ಮಗನೇ. ನೋಡಿ, ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಮಾತಾಡ್ತಲ್ಲ, ಸೈಲೆಂಟ್ ಆಗೋದ ಇಷ್ಟೋ ತನಕ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊ. ನಂದು ಕಾರು, ನಂದು ಸೂವು. ಮಾತಾಡುವ, ಹೇಳು. ಮಾತಾಡಲ್ವಾ? ಏನು ಮಾತಾಡಲ್ವಂತೆ ಅವನು ಅಂತ? ಯಾಕೆ ಸುಮ್ಮನೆ? ಅತ್ತೆ ನಾನು ಅಂದೆ. ಮಾತಾಡಲ್ವಂತೆ ಅವನು. ಹೊರಡ್ತಾ ಇದ್ದೀವಿ. ಆಟೋ ಬುಕ್ ಮಾಡ್ತಾ ಇದ್ದಾಳೆ ಚಂದು. ಬಂದ ತಕ್ಷಣ ಹೊರಡೋದೆ. ಎಲ್ಲಿದ್ದಾರಂತವ? ಮತ್ತು ನಡಿ, ಬೇಗ ಬಂದ್ಬಿಡ್ತಾರೆ. ಹೋಗೋಣ. ಕಮಲಮ್ಮ ಮಾತಾಡಿ, ಏನಾದ್ರು ಹೇಳಿ. ಮಾತಾಡಿ. ನನ್ನ ಮಕ್ಕಳು ಸಿಟಿಗೆ ಹೋಯ್ತವ್ರೆ. ಆಮೇಲೆ ಏನೇನಾರು ಬಟ್ಟೆ ಗಿಟ್ಟೆ ತರಕ್ಕೆ ಹೋಯ್ತಾರೆ, ತಿರ್ಗಾಡ್ಕೊ ಬರಕ್ಕೆ. ಇನ್ನೇನು ಮಾಡೋರು, ಏನೇನಾರು ಬಟ್ಟೆ ತರಕ್ಕೆ ಹೋಯ್ತಾರೆ, ಜೊತೆಗೆ ತಿರ್ಗಾಡ್ಕೊ ಬರಕ್ಕೆ ಹೋಯ್ತವ್ರೆ. ತಿರ್ಗಾಡ್ ಮಾಡೋರು ರಪ್ಪರ ದಿವಸ ಆಗಿರ್ತಾರೆ ಸಿಟಿಗೆ ಹೋಗಿ. ಅದಕ್ಕೆ ಹೋಯ್ತಾರೆ. ಸರಿ, ಬತ್ತೇನಾ ಚಂದು? ಬತ್ತಾ? ಅವರೇನಾ? ಸರಿ ಗಾಯ್ಸ್, ಈಗ ಹೊರಡ್ತೀವಿ. ಆಟೋ ಬುಕ್ ಮಾಡಿದ್ಲಲ್ಲ, ಬಂತು. ಏನಾ? ಆಯ್ತು, ಇರು ಹೋಗೋಣ. ಸರಿ ಗಾಯ್ಸ್, ಆಮೇಲೆ ಸಿಗ್ತೀನಿ. A few moments later. ಸ್ಯಾರಿ ಅಂಗಡಿಗೆ ಬಂದಿದ್ದೀವಿ, ಸೇಂದಿಲ್ ಕುಮಾರ್ ಸ್ಯಾರಿ ಅಂಗಡಿ. ಅಲ್ಲಿಗೆ ಬಂದಿದ್ದೀವಿ, ನೋಡ್ತಾ ಇದ್ದೀವಿ ಯಾವ ಥರ ತಗೊಳ್ಳೋದು ಅಂತ ಹೇಳಿ.
ಅಕ್ಕ ಚಂದು ಎಲ್ಲ ನೋಡ್ತಾ ಇದ್ದಾರೆ ಯಾವ ಥರ ತಗೊಳ್ಳೋದು ಅಂತ. ಎಲ್ಲ ಒಂದೊಂದು ಡೆಮೋ ಇಟ್ಟಿದ್ದಾರೆ ಸ್ಯಾಂಪಲ್ ನೋಡೋಕ್ಕೆ. ಎಲ್ಲ ಕೂಡ ಎಲ್ಲ ಥರ ಸ್ಯಾರಿಗಳ್ನೂ ಇಟ್ಟಿದ್ದಾರೆ, ನೋಡ್ತಾ ಇದ್ದಾರೆ ಅಕ್ಕ ಚಂದು ಇಬ್ಬರೂ. ನೋಡೋಣ ಯಾವ ಥರ ಡಿಸೈನ್ ಇಷ್ಟ ಆಗುತ್ತೆ, ಯಾವ ಥರ ತಗೊಳ್ಳೋದು ಅಂತ ಹೇಳಿ ನೋಡ್ತಾ ಇದ್ದಾರೆ. ಅದಕ್ಕೆ ನೋಡಿ ಅಂತ ಹೇಳಿದೆ. ಯಾವುದೋ ತಗೊಂಡಿದ್ವಲ್ಲ ಆ ಥರ, ನಾನು ನೀನು ಎಲ್ಲ 3 ಜನನೂ ನಾವೇ ತಗೊಂಡಿದ್ದು ಆ ಥರ. ಅದಂದರೆ ಒಂದು ಸ್ವಲ್ಪ ವರ್ಕ್ ಬಂದೈತೆ, ಇದು ಅಷ್ಟು ವರ್ಕ್ ಏನು ಬಂದಿಲ್ಲ. ಇದು ರೇಷ್ಮೆ ಸೀರೆಗಳೆಲ್ಲವ, ಇವೆಲ್ಲ ರೇಷ್ಮೆ ಸೀರೆ ಈ ಥರ. ಇದೆಲ್ಲ ವಿಡಿಯೋ ಬ್ಲಾಗ್ ಮಾಡ್ತಾರೆ, ಮಾಡಂಗಿಲ್ವಾ? ಮಾಡಿಬಿಡಿ ಆ ಥರ. ನಾವು ಕೆಳಗಡೆ ವೀಡಿಯೋ ಮಾಡ್ಕೊತಾ ಇದ್ವಿ, ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಕೋಪ ಬಂತು ಗೈಸ್. ಅವ್ರು ಮಾತ್ರ ಮಾಡಿ ತೋರಿಸ್ಬೋದು, ಅದಕ್ಕೆ ಹೇಳಿದ್ದು. ನಾವು ವೀಡಿಯೋ ಮಾಡ್ತಾ ಇಲ್ಲ, ಬ್ಲಾಗ್ ಮಾಡ್ತಾ ಇದ್ದೀವಿ. ನಾವೇನು ನಿಮ್ಮ ಅಂಗಡಿಗೆ ಬನ್ನಿ ತಗೊಳ್ಳಿ ಅಂತ ಏನು ಹೇಳಲ್ಲ ಅಂತ ಹೇಳಿದ್ವಿ. ಈಗ ಮೇಲ್ಗಡೆ ಬಂದಿದ್ದೀವಿ, ರೇಷ್ಮೆ ಸೀರೆ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿ ಹೇಗಿದೆ ಅಂತ ನೋಡ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, 2000 years later. ಇವಾಗ ಇಲ್ಲಿ ಶಾಪಿಂಗ್ ಆಯಿತು. ಇವಾಗ ಮತ್ತೆ ಕರ್ನಾಟಕ ಸ್ಯಾರಿ ಸಿಲ್ಕ್ ಹೋಗೋಣ ಅಂತ ಹೇಳಿ ಹೋಯ್ತಾವೆ. ಅಲ್ಲಿ ನೋಡೋಣ, ಇಲ್ಲ ಅಷ್ಟೇನು ಸೆಲೆಕ್ಷನ್ ಇರಲಿಲ್ಲ, ಆಫರ್ ಐತೆ ಇವಾಗ ಎಲ್ಲ ಕಡೆ ಆಫರ್ ಇದ್ದಾರಲ್ವ, ಅದಕ್ಕೋಸ್ಕರ ನೋಡೋಣ ಅಂತ. ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ, ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾರಲ್ವ, ಅದಕ್ಕೋಸ್ಕರ ಇವಾಗ ಕರ್ನಾಟಕ ಸ್ಯಾರಿ ಸಿಲ್ಕ್ ಹೋಗಿ ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾವೆ. ಇವರೊಬ್ಬರು ಸುಮ್ಮನೆ ಬರ್ತಾವ್ರೆ. ನಾವು ಸೀರೆ ಎಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಟೈಮು 1:30 ಆಗೋಯ್ತು. ಈಗ ಮತ್ತೆ ಅಲ್ಲಿಗೆ ಹೋಗೋಷ್ಟರೊಳಗೆ, ಅಲ್ಲಿಂದ ಬರೋಷ್ಟರೊಳಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮಾತ್ರ ಎಲ್ಲಿ ಆಟೋ ಇಲ್ಲೇ ಐತಲ್ಲ ಕೇಳೋಣ. ಮನ್ನರ್ಸಲ್ಲಿ ನೋಡ್ಬಿಡೋದ, ಮನ್ನರ್ಸಲ್ಲಿ ಇವಾಗ ನೆಕ್ಸ್ಟು ಮನ್ನರ್ಸ್ ಹೋಗ್ತೀವಿ, ಮನ್ನರ್ಸಲ್ಲಿ ನೋಡ್ತೀವಿ. ಆಮೇಲೆ ಇಲ್ಲ, ಇವಾಗ ಕರ್ನಾಟಕ ಸ್ಯಾರಿ ಸಿಲ್ಕ್ ಹೋಗೋಣ. ನಾವು ಕರ್ನಾಟಕ ಸ್ಯಾರಿ ಸಿಲ್ಕ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಸುಮಂಗಲಿ ಅಂಗಡಿ ಹತ್ರ ಬಂದು ನಿಂತ್ಕೊಂಡ್ವಿ. ಸುಮಂಗಲಿ ಅಂಗಡಿ ಅವ್ರದ್ದೇ ಹೊಸ್ದಾಗಿ ಅಂಗಡಿ ಆಗಿದೆ, ಉತ್ಸವ ಸಿಲ್ಕ್ ಅಂತ. ಅಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ ಸ್ಯಾರಿಗಳೆಲ್ಲ, ಮತ್ತು ಆಫರು ಇದೆ ಅಂತ ಹೇಳಿದ್ರು. ಹಾಗಾಗಿ ಅಲ್ಲೇ ಹೋಗಿ ನೋಡೋಣ ಒಂದು ರೌಂಡು. ಹೋಗಿಲ್ವಲ್ಲ ಅಂತ ಹೇಳಿ ಅಕ್ಕನೂ ಹೇಳಿದ್ಲು. ಸರಿ ಆಯಿತು ಹೋಗೋಣ ಅಂತ ಹೇಳಿ ನಾನು ಚಂದು ಅಕ್ಕ 3 ಜನನೂ ಕೂಡ ಅಲ್ಲಿಗೆ ಹೋದ್ವಿ. ನೋಡಿದ್ವಿ, ಸೀರೆಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಮೈಸೂರು ಸಿಲ್ಕ್ ಎಲ್ಲ ಚೆನ್ನಾಗಿತ್ತು. ಅಂದರೆ ಸೀರೆ ಆಫರ್ ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ, ಅಷ್ಟು ಕ್ವಾಲಿಟಿ ಇರಲ್ಲ, ನಮಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಆಫರ್ ಸೀರೆ ಏನೂ ಬೇಡ ಅಕ್ಕ, ನಾನು ಮಾಮೂಲಿ ಇದೆ ರೈಟ್ ಇರೋದನ್ನೇ ನೋಡಿ ತೊಗೋತೀನಿ ಅಂತ ಹೇಳಿದ್ಲು ಚಂದು. ಸರಿ ಆಯಿತು ತಗೋ ಅಂತ ಹೇಳಿದ್ವಿ. ನಾವು ಯಾವುದೇ ಥರ ಶಾಪಿಂಗ್ ಮಾಡಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಇನ್ನೂ ಟೈಮ್ ಇದೆಯಲ್ವಾ, ತೊಗೊಂಡ್ರಾಯ್ತು ಅಂತ ಹೇಳಿ ನಾನು ಅಕ್ಕನೂ ಡ್ರೆಸ್ಗಳು ಅಷ್ಟೇ ತೊಗೊಂಡಿದ್ದು, ಶಾಪಿಂಗ್ ಏನು ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ತೊಗೊಂಡು ಮತ್ತೆ ಹೊರಟು ಎಲ್ಲಿ ಸೀರೆಗಳು ಕಾಣ್ತವೆ, ಎಲ್ಲಿ ಕೌಂಟ್ರಲ್ಲಿ ಕಾಣ್ತವೆ, ಹಾಂ ಹೋಗಿ ಹೋಗಿ ಬರೀ ನೋಡೋದೇ ಆಗದು. ಅದು ಎಲ್ಲ ಚೆನ್ನಾಗವೆ ಕಣಂತೆ ಬಾ ಸೀರೆಗಳು. ಸೀರೆ ಅಂಗಡಿಯಿಂದ ಬಂದಳೋ ಇಲ್ವೋ ಇವಳು ಭಾರತಿ. ನಮ್ಮ ಅಕ್ಕ ಅಂತೂ ಎಲ್ಲಿ ಸೀರೆ ಕಾಣ್ತವೆ, ಎಲ್ಲಿ ಹೊಸ್ದಾಗಿ ಡಿಸೈನ್ ಕಾಣಿಸ್ತವೆ ಆ ಕೌಂಟ್ರಿಗೆ ಹೋಗಿ ಹೋಗಿ ನೋಡ್ತಾ ಇದ್ಲು. ಅವಳಿಗೆ ಸೀರೆ ಅಂದರೆ ತುಂಬ ಇಷ್ಟ. ಹೆಣ್ಮಕ್ಳಿಗೆ, ಯಾವ ಹೆಣ್ಮಕ್ಳಿಗೆ ತಾನೇ ಸೀರೆ ಅಂದರೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಆದರೆ ಕೆಲವರು ತುಂಬ ಜಾಸ್ತಿ ಇಷ್ಟಪಡ್ತಾರೆ ಸೀರೆ ವೇರ್ ಮಾಡೋಕ್ಕೆ, ಸೀರೆ ತೊಗೊಳ್ಳೋಕ್ಕೆ. ಹಾಗಾಗಿ ಅದರಲ್ಲಿ ಅಷ್ಟು ಜನದಲ್ಲಿ ಒಬ್ಬಳು ನಮ್ಮ ಅಕ್ಕ ಅಂತ ಹೇಳ್ತೀನಿ. ಯಾಕೆಂದರೆ ಅವಳಿಗೆ ತುಂಬ ಅಂದರೆ ಸೀರೆ ಅಂದರೆ ತುಂಬ ಹುಚ್ಚು ಅವಳಿಗೆ. ಸೀರೆ ನಮಗೂ ಇಷ್ಟ, ಸೀರೆ ವೇರ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಆದರೆ ವೇರ್ ಮಾಡೋದೇ ಸ್ವಲ್ಪ ಕಷ್ಟ ಅಂತ ಹೇಳಿ ಸ್ವಲ್ಪ ಬೇಜಾರು ಮಾಡ್ತೀನಿ. ಆದರೂ ಸೀರೆ ಹಾಕಕ್ಕೆ ನಂಗೆ ತುಂಬ ಖುಷಿ ಪಡ್ತೀನಿ, ತುಂಬ ಇಷ್ಟ ಆಗುತ್ತೆ ಅಂತೇಳಿ ಅವಳಿಗೆ ಬೈಕೊಂಡು, ನೀನು ಎಲ್ಲಿ ಸೀರೆ ಕಾಣುತ್ತೆ ಅಲ್ಲಿ ನಿಂತ್ಕೋಬೇಡ, ಹೊಸ ಡಿಸೈನ್ ಎಲ್ಲಿ ಕಾಣುತ್ತೆ ಅಲ್ಲಿ ನೋಡ್ತಾ ನಿಂತ್ಕೋಬೇಡ, ಬಾ ಹೋಗೋಣ, ಟೈಮ್ ಆಗೋಗಿದೆ. ಏಕೆಂದರೆ ನಾವು ಆಲ್ರೆಡಿ ಟೈಮ್ ಬಂದು ಅವಾಗ 2:30 ಹತ್ತತ್ರ ಆಗೋಗಿತ್ತು. ಅದಕ್ಕೋಸ್ಕರ ಹೊಟ್ಟೆ ಬೇರೆ ಹಸುವಾಗ್ತಾಯಿದೆ, ಬಾ ಬೇಗ ಅಂತ ಹೇಳಿ ಅವಳಿಗೆ ಬೈಕೊಂಡು ನಾನು ಕರ್ಕೊಂಡು ಬಂದುಬಿಟ್ಟೆ. ಸರಿ ಅಂತ ಹೇಳಿ
ಚಂದು ಅಷ್ಟೊತ್ತಿಗೆ ಅಕ್ಕ ಡ್ರೆಸ್ಗಳು ನೋಡ್ತೀನಿ ಅಕ್ಕ ಡ್ರೆಸ್ಗಳು ತಗೊಳ್ಳೋಣ ಅಂತ ಹೇಳಿದ್ಲು. ಸರಿ ಆಯಿತು ನೋಡವ ಡ್ರೆಸ್ಗಳನ್ನ ಅಂತ ಹೇಳಿ ಡ್ರೆಸ್ ಕೌಂಟ್ರಿಗೆ ನಾವು ಬಂದ್ವಿ. ಡ್ರೆಸ್ಗಳ್ನು ಕೂಡ ನೋಡ್ತಾ ಇದ್ಲು, ಯಾವ ಥರ ತಗೊಳ್ಳೋದು, ಯಾವ ಡಿಸೈನ್ ತಗೊಳ್ಳೋದು, ಯಾವ ಥರ ಹೊಸ ಪ್ಯಾಟರ್ನ್ ಬಂದಿದೆ ತೋರಿಸಿ ಅಂತ ಹೇಳಿದ್ಲು. ಅವರು ಕೂಡ ತೋರಿಸ್ತಾ ಇದ್ರು. ಹೆಣ್ಮಕ್ಳಿಗೆ ಶಾಪಿಂಗ್ ಹೋಯ್ತು ಅಂತ ಕೇಳಿದ್ರೆ ಹೋದರೆ ಟೈಮ್ ಹೋಗೋದು ಗೊತ್ತಾಗಲ್ಲ, ಅಲ್ಲಿ ಶಾಪಿಂಗ್ ಮಾಡೋದು ಗೊತ್ತಾಗಲ್ಲ, ಆಗಿರುತ್ತೆ. ಕೊನೆಗಳು ಡ್ರೆಸ್ಗಳೆಲ್ಲ ಸೆಲೆಕ್ಟ್ ಮಾಡಿಕೊಂಡ್ಲು, ಎಲ್ಲನೂ ತೊಗೊಂಡು ಬಿಲ್ ಹಾಕ್ಸ್ಕೊಳ್ಳೋಣ ಅಂತ ಹೋದ್ಲು. ಇನ್ನು ಡೈಲಿ ವೇರ್ಗೂ ಬೇಕು ಕಣಕ್ಕ, ಡೈಲಿ ವೇರ್ಗೂ ತೊಗೊಬಿಡೋಣ ಅಂತ ಹೇಳಿದ್ಲು. ಸ್ಯಾರಿ ಮತ್ತು ಎಲ್ಲಾದರೂ ಹೋಗೋಕ್ಕೆ ಬರೋಕ್ಕೆ ಮತ್ತು ಡ್ರೆಸ್ಸು ಮತ್ತು ಡೈಲಿ ವೇರ್ಗೆ ಅದಕ್ಕೂ ಕೂಡ ತೊಗೊಂಡ್ಲು. ಸರಿ ಆಯಿತು ಡೈಲಿ ವೇರ್ಗೂ ತೊಗೊಳ್ಳೋಣ, ಇಲ್ಲಿ ಬೇಡಕ್ಕ ಬೇರೆ ಕಡೆ ಎಲ್ಲಾದರೂ ಹೋಗೋಣ, ಬೇರೆ ತೊಗೊಳ್ಳೋಣ ಅಂತಂದರೆ, ಏಕೆಂದರೆ ಡೈಲಿ ವೇರ್ಗೂ ಅಲ್ಲೂ ಇತ್ತು, ಆದರೆ ಅಷ್ಟೊಂದು ಅವಳಿಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ನಾವು ಬೇರೆ ಕಡೆಗೆ ಹೋಗೋಣ ಅಂತೇಳಿ ಬೇರೆ ಕಡೆಗೆ ಬಂದ್ವಿ. ಅಲ್ಲಿಂದ ಹೊರಟು ನಾವು ಮನ್ನರ್ಸ್ಗೆ ಬಂದ್ವಿ. ಡೈಲಿ ವೇರ್ಗೆ ತೊಗೊಳ್ಳೋಣ ಅಕ್ಕ ಅಂತ ಹೇಳಿದ್ಲಲ್ಲ ಅಂತ, ಅಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ ಇತ್ತು, ಹಾಗಾಗಿ ತಗೋವ ಅಂತ ಹೇಳಿ ಅಲ್ಲೂ ಕೂಡ ಸುಮಾರು ಬಟ್ಟೆ ಅಲ್ಲೂ ಕೂಡ ತೊಗೊಂಡ್ಲು. ಎಲ್ಲ ನೋಡ್ತಿದ್ದಂಗೆ ಟೈಮ್ ಬಂದು 4 ಗಂಟೆ 4:15 ಆಗೇ ಹೋಯ್ತು. ಸರಿ ಬೇಗ ತಗೊಳ್ಳಿ, ಯಾಕೆಂದರೆ ಜನ ಜಾಸ್ತಿ ಇದ್ದಾರೆ, ಬಿಲ್ಲಿಂಗ್ ಆಗೋಕ್ಕೂ ಕೂಡ ಲೇಟ್ ಆಗುತ್ತೆ. ಮನ್ನಾರ್ಸಲ್ಲಂತೂ ವಿಪರೀತ ಜನ ಇದ್ದರು. ಕಲೆಕ್ಷನು ಕೂಡ ತುಂಬಾ ಚೆನ್ನಾಗಿತ್ತು. ಡ್ರೆಸ್ ಆಗಿರ್ಬೋದು, ಡ್ರೆಸ್ ಪೀಸ್ಗಳಾಗಿರ್ಬೋದು, ಮತ್ತು ರೆಡಿ ಡ್ರೆಸ್ ಆಗಿರ್ಬೋದು, ಡೈಲಿ ವೇರ್ಗಿರ್ಬೋದು, ಸ್ಯಾರಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಸರಿ ಆಯಿತು ಬೇಗನೆ ತಗೋತಿ ಕಣಕ್ಕ ಅಂತ ಹೇಳ್ತಾ ಇದ್ಲು. ಅವಳು ಸ್ವಲ್ಪ ಲೇಟ್ ಮಾಡ್ತಿದ್ಲು. ಒಂದು ಅಂಗಡಿ ಸುತ್ತಲಿಲ್ಲ ಗೈಸ್, ಎಲ್ಲ ಅಂಗಡಿನೂ ಸುತ್ತಿದ್ಲು. ಆ ಅಂಗಡಿಲಿ ಚೆನ್ನಾಗಿರುತ್ತಾ, ಈ ಅಂಗಡಿಲಿ ಚೆನ್ನಾಗಿರುತ್ತಾ ನೋಡೋಣ, ಅಲ್ಲಿ ಚೆನ್ನಾಗಿರುತ್ತಾ, ಇಲ್ಲಿ ಚೆನ್ನಾಗಿರುತ್ತಾ ನೋಡೋಣ ಅಂತ ಒಂದು 4-5 ಅಂಗಡಿ ಸುತ್ತಿಸ್ಬಿಟ್ಲು. ನಮಗಂತೂ ಸಾಕಾಗೋಯ್ತು. ನೀನು ಈ ಥರ ಎಲ್ಲ ಸುತ್ತಬೇಡ, ಎಲ್ಲಾದರೂ ಒಂಥವು ಚೆನ್ನಾಗಿರೋತ್ತವು ತಗೋ, ಸುತ್ತಕ್ಕಾಗಲ್ಲ, ನಮಗಂತೂ ಹಿಂಸೆ ಆಗುತ್ತೆ ಅಂತ ಹೇಳ್ದ. ನಾವು ಪಾಪು ಬಂದಿಲ್ಲದೆ ಹೋದದ್ದು ಒಳ್ಳೆ ಕೆಲಸ ಆಯಿತು, ಯಾಕೆಂದರೆ ಅವನು ಕರ್ಕೊಂಡು ಬಂದಿದ್ರೆ ಹಿಂಸೆ ಆಗಿಬಿಡೋದು. ಸರಿ ಎಲ್ಲನೂ ತೊಗೊಂಡು ನಾವೀಗ ಹೊರಟ್ವಿ. ಬಿಲ್ಲಿಂಗೆಲ್ಲ ಆಯಿತು. ಬಿಲ್ಲಿಂಗೆಲ್ಲ ಮುಗಿಸ್ಕೊಂಡು ಮೊದಲು ಊಟಕ್ಕೆ ಹೋಗೋಣ ಕಣವ, ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ, ಸುಸ್ತಾಗ್ತೈತೆ, ತಲೆ ಸುತ್ತುವಂಗೆ ಆಗ್ತಾಯಿತ್ತು. ಫುಲ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಹೋದ್ವಿ. ಅಲ್ಲಿ ನಮ್ಮ ಭಾವ ಬರ್ತೀನಿ ಕಾಯ್ತಾ ಇರಿ, ನಾನು ಊಟ ಮಾಡಿಲ್ಲ, ಇಲ್ಲೇ ನಾನು ಸಿಟಿಲಿ ಕೆಲಸ ಇತ್ತು, ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವ್ರಿಗೋಸ್ಕರ ನಾವು ಇಂದಿರಾ ಕೆಫೆಗೆ ಹೋಗಿ ಊಟಕ್ಕೆ ಕಾಯ್ತಾ ಕೂತಿದ್ವಿ. ಅವರು ಬರೋದು ಒಂದು 5-10 ನಿಮಿಷ ಲೇಟ್ ಆಯಿತು ಅಂತ ಹೇಳಿ ನಾವೇ ಆರ್ಡ್ರ್ ಮಾಡೋಣ ಅಂತ ಹೇಳಿ ರೋಟಿ ಆ ಥರ ಏನಾದರೂ ತೊಗೊಳ್ಳೋಣ ಅಂತ ಆರ್ಡ್ರ್ ಮಾಡಿದ್ವಿ. ಹಂಗೂ ಚೆಂದು ಅಕ್ಕ ಇಷ್ಟೊತ್ತು ಆಗೋಯ್ತಾಗ ನಾವು ಹೋಟ್ಲಿಗೆ ಹೋದಾಗ 5:15 ಊಟಕ್ಕೆ ಹೋದಾಗ 5:15 ಆಗಿತ್ತು ಗಾಯ್ಸ್. ಆವಾಗ ಅದಕ್ಕೆ ಅಂದ್ಲು ಏನಕ್ಕ ಇಷ್ಟೊಂದು ಲೇಟ್ ಆಗೋಯ್ತು ಅಂತ. ಇನ್ನು ಮದುವೆ ಫಂಕ್ಷನ್ನು ಈ ಥರ ಏನಾದರೂ ಶಾಪಿಂಗ್ ಬಂದರೆ ನಾವು ರಾತ್ರಿನೇ ಆಗೋಗುತ್ತಾ ಏನೋ ಹೋಗೋದು ಅಂತಂದರೆ, ಯಾಕೆಂದರೆ ನಾವು ಬಂದಿದ್ದೆ ಲೇಟು, 12:15 1 ಗಂಟೆ ಈ ಥರ ಆಗಿತ್ತು. ಬಂದಾಗ ನಾವೇನೇ ಹೋದ್ರೂ ಎಲ್ಲಾದರೂ ಹೋಗಬೇಕು ಅಂದರೆ ಸ್ವಲ್ಪ ಬೇಗ ಹೊರಟ್ರೆ ಬೇಗ ಹೋಗಿ ಬಂದ್ಬಿಡ್ಬೋದು, ಬೇಗ ತಗೊಂಡೆಲ್ಲ ಬರ್ಬೋದು. ಸರಿ ಅಂತ ಹೇಳಿ ಭಾವ ಬರ್ತಾರೆ, ನಾವು ಆರ್ಡ್ರು ಮಾಡಿಕೊಟ್ಬಿಡೋಣ, ಅವ್ರಿಗೂ ಸೇರಿಸಿ ಆರ್ಡ್ರು ಕೊಡೋಣ, ಭಾವ ಬರ್ತಾರೆ, ಅವ್ರು ಬಂದಮೇಲೆ ಎಲ್ಲ ಒಟ್ಟಿಗೆ ಕುತ್ಕೊ ಊಟ ಮಾಡೋಕ್ಕಾಯ್ತದೆ ಅಂತ ಹೇಳಿ ನಾವು ಆರ್ಡ್ರ್ ಮಾಡೋದಕ್ಕೂ ಭಾವ ಬಂದರು. ನೋಡಿ ನಮ್ಮ ಭಾವ ಅಯ್ಯೋ ನಮ್ಮನ್ನ ಕಾಯಿಸ್ಬಿಟ್ಟು ನಾನು ಬರ್ತೀನಿ ಅಂತ ಊಟಕ್ಕೆ ಈಗ ಬಂದವ್ರೆ. ನಾನು ಊಟ ಮಾಡಿಲ್ಲ, ಬರ್ತೀನಿ ಊಟಕ್ಕೆ ಇರಿ ಅಂದ್ಬಿಟ್ಟು ಇವಾಗ ಬಂದಿರೋದು ನಮ್ಮ ಭಾವ. ನೀವೇನು ಹೇಳಿದ್ದು? ನಾನು ಊಟ ಮಾಡಿಲ್ಲ, ಬತ್ತವನಿ ಇರಿ ಅಂತಲೇ ಹೇಳಿದ್ದು ನೀವು. ರೋಟಿ ಪನ್ನೀರ್ ಕರಿ, ಪಾಲಕ್ ಪನ್ನೀರ್ ಕರಿ ಮಾಡಿರೋದು. ಸುತ್ತಿ ಆದ್ರೂ ಇವಳು ನವೀನ ಈಗ ನಗರದಿಂದ ಹರ್ಕ ಬಂದಾರ. ನಾವು ಊಟ ಆರ್ಡ್ರ್ ಕೊಟ್ಟಿದ್ದು ಬೇಗ ಒಳ್ಳೆಯದೇ ಆಯಿತು. ಭಾವ ಬಂದಿದ್ದಕ್ಕೂ ಊಟ ಬಂದಿದ್ದಕ್ಕೂ ಒಳ್ಳೆಯದೇ ಆಯಿತು. ನಾವು ರೋಟಿ ಮತ್ತು ಪಾಲಕ್ ಪನ್ನೀರು, ಮಶ್ರೂಮ್ ಕರಿ ತೊಗೊಂಡಿದ್ವಿ, ಮತ್ತು ಪಾನಿಪುರಿಗೆ ಮಸಾಲೆ ಪುರಿಗೆ ಹೇಳಿದ್ವಿ, ಐಸ್ ಕ್ರೀಮ್ಗೆ ಹೇಳಿದ್ವಿ. ಬೇಗ ಕೊಟ್ಟರೆ ನಾವು ತಿನ್ಕೊ ಹೊರಟೋಗ್ಬಿಡ್ಬೋದು, ಟೈಮ್ ಆಗೋಗೈತೆ ಆವಾಗಲೇ ಅಂತ ಹೇಳಿ. ಎಲ್ರಿಗೂ ಹೊಟ್ಟೆ ಹಸುವಾಗಿದ್ಕೂ ಹೊತ್ಕೂ ಎಲ್ಲ ಚೆನ್ನಾಗಿ ಬಾರಿಸ್ತಾಯಿದ್ರು ಊಟ ಎಲ್ಲ ಮುಗಿಸಿ ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಬಾಯ್ ಮನೆಗೆ ಬಂದ್ವಿ. ಇಲ್ಲೇ ನನ್ನ ತಮ್ಮನ ಮನೆಗೆ ಬಂದ್ವಿ. ಅವಳನ್ನ ಬಿಟ್ಬಿಟ್ಟು ನಾನು ಮನೆಗೆ ಹೋದ್ರೆ ಆಯಿತು ಅಂತ ಹೇಳಿ ಇವನ್ನ ಕರ್ಕೊಂಡು ಹೋಗಿರ್ಲಿಲ್ಲ ಅಲ್ವಾ? ಕರ್ಕೊಂಡು ಹೋಗಿರ್ಲಿಲ್ಲ ಅಲ್ವವ ನೀವು? ಮಾತಾಡು. ಕರ್ಕೊಂಡು ಹೋಗಿಲ್ಲ ಅಲ್ವವ ನಿನ್ನ? ಕರ್ಕೊಂಡು ಹೋಗಿರ್ಲಿಲ್ಲ ಸಿಟಿಗೆ ಇವನ್ನ. ಏನು ಮಾಡ್ತಾ ಇದ್ದೆ ನೀನು?
ಏನು ಮಾಡ್ತಾ ಇದ್ದೇವ ನೀನು? ಅವ್ನ ಖುಷಿ ನೋಡಿ ನಾವು ಬಂದ ತಕ್ಷಣ ಏನು ಖುಷಿ ಖುಷಿ ಅದಕ್ಕೆ ಅಲ್ವ ಬಂಗಾರಿ? ನೋಡಲ್ಲಿ ಬಂಗಾರಿ ಖುಷಿ ನೀನು ಬಂದ ತಕ್ಷಣ. ಅಯ್ಯೋ ಅದ್ರ ಖುಷಿ ನೋಡಿ. ಅಕ್ಕ ಅಳ್ತಿತ್ತಿಲ್ವ ಅವನು? ಒಂಚೂರು ಅಳ್ಳಿಲ್ವಾ? ಹಾಂ ಹಾಂ ಅವರಪ್ಪ ಎದ್ದ, ಆಮೇಲೆ ಇವನು ಎದ್ಬಿಟ್ಟ. ಯಾವಯ್ಯ? ಅಯ್ಯ ಅಯ್ಯೋ ಬಂದಿದ್ದ. ಅಯ್ಯೋ ಏನವ? ಏನಾಟ? ಅಯ್ಯ ಹೊಡಿತಿತ್ತ? ಯಾವಯ್ಯ ಬಂದಿದ್ದ? ಗೊಗ್ಗಯ್ಯ ಅಂತ ಎದುರಿಸ್ತೀವಿ ಅವನಿಗೆ, ಅನ್ನ ಊಟ ಮಾಡಲ್ಲ ಅಂತ, ಅದಕ್ಕೆ ಅಯ್ಯೋ ಅಯ್ಯೋ ಅಂತೆ. ಯಾವಯ್ಯ? ಅಯ್ಯೋ ಗೊಗ್ಗಯ್ಯ ಅಲ್ಲವ? ಗೈಸ್ ಇವಾಗ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಯ್ತು. ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಏನಾ? ಚೆನ್ನಾಗವೆ ಚೆನ್ನಾಗವೆ. ಬಾ ಈ ಕಡೆಗೆ, ಈ ಕಡೆ ಕಾಣಿಸ್ತೆ ಬಾ. ನೋಡಿ ಇವ್ನು ಬರ್ಬೇಕಂತ ಏನೋ ಮಾಡ್ವೆ ಈಗ. ಆಯ್ತು ಈಗ ನಾನು ಹೊರಡ್ತಾ ಇದ್ದೀನಿ. ಆಟೋ ಬುಕ್ ಮಾಡಿಕೊಡ್ತಾಳೆ. ಟೈಮ್ ಆಗೋಗಿದೆ. ಟೈಮ್ ಬಂದು 7 ಗಂಟೆ ಹತ್ತಿರ ಆಗ್ತಾಯಿದೆ. ಯಾರು ಜಾಸ್ತಿ ಶಾಪಿಂಗ್ ಮಾಡಿದ್ದು ಅಂದರೆ ಇವಳೆ ನೋಡಿ. ಚೆನ್ನಾಗಿ ಶಾಪಿಂಗ್ ಮಾಡಿದ್ಲು ಮಾತ್ರ. ಏನೇನು ಬೇಕು ಎಲ್ಲನೂ ತಗೊಂಡ್ಲು. ಇನ್ನೂ ತಗೋಬೇಕಂತೆ, ಇನ್ನೂ ಸಾಕೈತೆ ಅಲ್ವಂತೆ, ಇನ್ನೂ ತಗೋಬೇಕಂತೆ. ಸದ್ಯಕ್ಕೆ ಸಾಕು ಅಂದ್ಕೊಂಡು ಬಂದು ಇವಳಿಗೋಸ್ಕರನೇ ಇವತ್ತು ಸಿಟಿಗೆ ಹೋಗಿದ್ದು. ಹೋಗೋದಾ ಅಕ್ಕ? ಹೋಗೋಣ ಅಂತಿದ್ಲು. ಅದಕ್ಕೋಸ್ಕರ ಇವಳಿಗೋಸ್ಕರನೇ ಇವತ್ತು ಹೋಗಿ ತಗೊಬಂದಿದ್ದು. ಏನು ನೀನು ಮಾತಾಡಿ, ಏನು ಮಾತಾಡಿ? ಅತ್ತೆ ಅಂತಾನೆ ಮಾತಾಡಿಯವಾ? ನೀನು ನೋಡ್ಬೇಕಾ? ನಾನು ಕಾಣಿಸ್ತಾ ಇಲ್ವಲ್ಲ ಅಂತ ಇವನು. ಸರಿ ಇವಾಗ ಆಟೋ ಬುಕ್ ಮಾಡಿಕೊಡ್ತಾಳೆ. ನಾನು ಮನೆಗೆ ಹೋಗ್ತೀನಿ. ನನ್ನ ಮಕ್ಕಳು ಏನು ಮಾಡ್ಕೊಂಡಿದ್ದಾರೋ, ನನಗೂ ಕೂಡ ಕೆಲಸದಿಂದ ಬರ್ತಾರೆ. ಇವಾಗ ಹೊರಡೋದೆ. ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್ ಮಾಡು. ಆಯಿತು ಬಾಯ್. ನಾನು ಹೋಯ್ತಾ ಇದ್ದೀನಿ. ಬಾಯ್ ಮಾಡು. ನಾನು ಹೋಯ್ತಾ ಇದ್ದೀನಿ. ಹಾಂ ಬಾಯ್. ಇನ್ನು ಮಾತಾಡ್ಬೇಕಂತೆ ಗಾಯ್ಸ್. ಅದಕ್ಕೆ ಅವನು ಏನು ಹಿಂಸೆ ಕೊಡ್ತಾ ಇದ್ದಾನೆ. ಅತ್ತೆ ನಾನು ಅಂತ. ಅವನಿಗೆ ಮುಖ ಕಾಣಿಸ್ತಾ ಇಲ್ವಲ್ಲ ನಾನು ಅಂತ. ಅವನಿಗೆ ನಾನು ನೋಡೋಕ್ಕಾಯ್ತಾ ಇಲ್ವಲ್ಲ, ನಾನು ನೋಡ್ಕೊಳಕ್ಕಾಯ್ತಾ ಇಲ್ವಲ್ಲ, ನಮ್ಮ ಅತ್ತೆ ಹಿಂಗೆ ಮಾಡ್ತಾ ಇತ್ತಲ್ಲ ಅಂತ. ನೀನೇ ಅಲ್ವಾ ಮಾತಾಡು. ನಿಮ್ಮ ಅಮ್ಮನೂ ಗಳಿಬಿಡಿ. ನೀನು ಹಿಡ್ಕೊ ಮಾತಾಡ್ತೀವಿ. ಮಾತಾಡೋಕ್ಕಾಗಲ್ಲ ನೀನು ಹಿಡ್ಕೊಂಡು. ನೀನು ಮಾತಾಡೋಕ್ಕಾಗಲ್ಲ ಹಿಡ್ಕೊಂಡು. ನೀನೇ ಹಿಂಗೆ ಹಿಡ್ಕೊ. ಮಾತಾಡಿ. ಏನು ಮಾತಾಡಿ? ಹಿಂಗೆ ಮಾತಾಡು. ಹಿಂಗೆ ಹಿಡ್ಕೊ. ಹೋಗ. ಏನಂತಿದೆ? ನಾನು ಬರ್ತೀನಿ ಅಂತ ಹಠ ಮಾಡ್ತಾನೆ ಗಾಯ್ಸ್. ಕರ್ಕೊಂಡು ಹೋಯ್ತಾವನು ಇವನು. ಅತ್ತೆ ನಾನು ಬರ್ತೀನಿ. ಬರ್ತೀಯವ ನೀನು? ಜೋರಾಗಿ ಮಾತಾಡು. ಎಲ್ಲಿಗೆ ಬರ್ತೀನಿ ನೀನು? ಎಲ್ಲಿಗೆ? ನಮ್ಮನೆ ಅಪ್ಪು ಅಣ್ಣ ಮನೆಗೆ ಬರ್ತೀಯಾ? ನೀನು ಮಾಡೋದು ಒಂದೊಂದಲ್ಲ. ಎಂತ ನೀನು ಅವತಾರ. ನಿಂದ ಅವತಾರ ನೀನು. ಏನು ಅವತಾರ ನೀನು? ಸುಬ್ಬ ನೀನು. ಸರಿಗೆ ಹೋಗೋಣ ನಡಿ. ಆಯ್ತಾ? ಎಲ್ಲಿಗೆ ಹೋಗೋಣ? ಅತ್ತೆ ಮನೆ. ಹಾಂ ನೀನೇನು ಮಾತಾಡ್ತೀಯಾ? ನೋಡಿ ಗಾಯ್ಸ್, ಇವಾಗ ತಾನೇ ಮನೆಗೆ ಬಂದೆ. ಬರ್ತಿದಂಗ್ಲೇ ನನ್ನ ತಮ್ಮನ ಪಾಪ ಬತ್ತಲ್ಲ, ಜೊತೆಲಿ ಬಂದ. ಇವನು ಅವನು ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ಅದಕ್ಕೋಸ್ಕರ ಇನ್ನು ಚೈಲ್ಡ್ಗಳಲ್ವಾ ಇವ್ರಿಗೂ ಫ್ರೆಂಡ್ಸ್. ನೋಡಿ ಆಟ ಆಡ್ತಾರೆ. ನಮ್ಮ ಮನೆಗೆ ಬಂದರೆ ಬತ್ತಿದಂಗ್ಲೆ ಜೊತೆಲಿ ಬಂದ. ಮನೆಗೆ ಬಂದೆ. ಇವನು ಕರ್ಕೊಂಡು ಬಂದ ತಕ್ಷಣ ಖುಷಿ ಇವನಿಗೆ. ಅವ್ರ ಅಣ್ಣವರೆಲ್ಲರೂ ನೋಡ್ಬಿಟ್ಟು ಖುಷಿ ಅಲ್ಲವ ನಿಂಗೆ?
ಹಾಂ ಖುಷಿ ಎಲ್ರೂ ನೋಡ್ಬಿಟ್ಟು ಏನೆಲ್ಲರೂ ಖುಷಿ ಪಡ್ತಾವನೆ. ನಾವಿನ್ನೂ ಬಂದಿಲ್ಲ ಡ್ಯೂಟಿಯಿಂದ. ನಾನು ಬಂದವಳೆಯ ಅಡುಗೆ ಮನೆ ಕೆಲಸ ಮಾಡೋಕ್ಕೆ ಹೋಗಿದ್ದೀನಿ. ಅಡುಗೆ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡಿದ್ದೆ ಬೆಳಿಗ್ಗೆನೇ. ಇವಾಗ ಮುದ್ದೆಗಿಟ್ಟಿದ್ದೀನಿ. ಮುದ್ದೆ ಮಾಡಿಬಿಡೋಣ ಅಂತ ಹೇಳಿ ಮುದ್ದೆಗಿಟ್ಟಿದ್ದೀನಿ. ನಾವು ಬೆಳಿಗ್ಗೆಯಿಂದ ಸುತ್ತಿ ಸಾಕಾಯ್ತು. ಇವತ್ತೆಲ್ಲ ದಿನ ಪೂರ್ತಿ ಸುತ್ತದೇ ಆಗೋಯ್ತು. ಒಂದು ಅಂಗಡಿ ಅಂತಲ್ಲ, ಚಂದು ಶಾಪಿಂಗ್ ಮಾಡೋಷ್ಟೊಳಗೆ ಸಾಕಾಗೋಯ್ತು. ಮಾತಾಡಿದ್ರೆ ಹಾಂ ಎಲ್ಲೋಯ್ತೀಯವ? ಹಾಂ ಎಲ್ಲಿ ಕರ್ಕೊಂಡು ಹೋಯ್ತೀಯ? ಬಾಲು ದೊಡ್ಡ ಬಾಲು. ಹೋಗಪ್ಪ ನೋಡ್ಕೋಬ. ನನ್ನ ಮಗ ಚಿಕ್ಕವನು ಟ್ಯೂಷನ್ಗೆ ಹೋಗಿದ್ದಾನೆ, ದೊಡ್ಡದು ಇಲ್ಲ ಐತೆ. ನೋಡಿದ್ರಲ್ಲ ಬೆಳಿಗ್ಗೆಯಿಂದ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ತಿಳಿಸೋದಂತೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.